ನಮಸ್ಕಾರ, ನಾನು ಚಂದ್ರಪ್ರಭು ಟ್ರಾವೆಲ್ ವಿತ್ ದ ಪ್ರಭುಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಿನ್ನೆ ನಾವು ಸ್ಕಾಟ್ಲೆಂಡಲ್ಲಿ ಒಂದು ಫಾರೆಸ್ಟ್ ಅಂತೇಳಿ ಸಿಟಿಗೆ ಬಂದಿದ್ವಿ. ಭಾಳ ಚೆನ್ನಾಗಿದೆ ಅದು ಸಿಟಿ. ಆ ಸಿಟಿದೊಂದು ಸಣ್ಣ ವಿಡಿಯೋ ಮಾಡಿದ್ದೇನೆ, ಅದನ್ನೆಲ್ಲ ನಿಮಗೆ ತೋರಿಸುವ ಅಂತ ಹೇಳಿಬಿಟ್ಟು ನನ್ನದೊಂದು ಸಣ್ಣ ಪ್ರಯತ್ನ. ಒಂದು ರೌಂಡ್ ಫುಲ್ ಆಯಿತು ಆಲ್ಮೋಸ್ಟ್. ಈ ಸಿಟಿ ನೋಡಿ ನನಗೆ ಭಾಳ ಖುಷಿ ಆಯಿತು. ಅದಕ್ಕೋಸ್ಕರ ನನ್ನ ಫ್ರೆಂಡ್ಸ್ಗೆಲ್ಲ ತೋರಿಸುವ ಅಂತ ಹೇಳಿಬಿಟ್ಟು ಈ ಸಿಟಿದು ಆಲ್ಮೋಸ್ಟ್ ಅಂದರೆ ಒಂದು 60% ಕವರ್ ಮಾಡಿದ್ದೇನೆ ನಾನು ನಡ್ಕೊಂಡು ಹೋಗ್ಬಿಟ್ಟು ಎಲ್ಲ ತೋರಿಸುವ ಅಂತೇಳಿ. ನಿಮ್ದೇನಾದರೂ ಕಾಮೆಂಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ತುಂಬ ಚೆನ್ನಾಗಿದೆ ಮಾತ್ರ, ಊರಂತೂ ಸಖತ್ತಾಗಿದೆ. ಎಲ್ಲ ಹಳೆ ಬಿಲ್ಡಿಂಗ್ಸ್, ಯಾಕಂದರೆ 1800, 1900, 1700 ಈ ಇಸ್ವಿದೆಲ್ಲ ಬಿಲ್ಡಿಂಗ್ಸ್ಗಳೆಲ್ಲ ಇದ್ದಾವೆ ಇಲ್ಲಿ. ಅದು ಹಂಗೆ ಅವರು ಅದನ್ನು ಮೇಂಟೈನ್ ಮಾಡಿದ್ದಾರೆ. ಇವರು ನೋಡಿ, ಗಂಡ ಹೆಂಡತಿ ಅಮೇರಿಕಾದಿಂದ ಬಂದಿದ್ದಾರೆ. ನಾವು ನಿಂತ ಹೋಟ್ಲಲ್ಲೇ ಇವರು ಕೂಡ ಇದ್ದಾರೆ. ಇವರೇನೋ ದುಡ್ಡು ಕೊಟ್ಟು ಇಲ್ಲಿ ಆಟ ಆಡ್ತಾ ಇದ್ದಾರೆ. ಇದು ಬಿಲಿಯರ್ಡ್ಸ್ ಥರ ಕಾಣ್ತದೆ, ಬಟ್ ಎಕ್ಸಾಕ್ಟ್ ನನಗೆ ಇದರದ್ದೇನು ಐಡಿಯಾ ಇಲ್ಲ. ಆದರೂ ನೋಡಿ, ಈ ವಯಸ್ಸಲ್ಲಿ ಅವ್ರದ್ದೊಂದು ಇಂಟ್ರೆಸ್ಟ್ ನೋಡಿ. ತುಂಬ ಹೊತ್ತಿಂದ ಈ ಆಟ ಆಡ್ತಾ ಇದ್ದಾರೆ ಅವರು. ಅಲ್ಲಿ ಕೌಂಟ್ರಲ್ಲಿ ದುಡ್ಡು ಕೊಟ್ಟುಬಿಟ್ಟು ಏನೋ ಕಾಯಿನ್ ಥರ ತಗೊಂಬಂದರು, ಅದನ್ನು ಈ ಬಾಕ್ಸ್ ಒಳಗೆ ಹಾಕಿದರು. ಅದು ಹಾಕಿದ ನಂತರ ಇದು ಆಪ್ರೇಟ್ ಆಯಿತು. ಸೈಡಲ್ಲಿ 1-2 ಗ್ಲಾಸಲ್ಲಿ ಎಣ್ಣೆನೂ ಇಟ್ಕೊಂಡಿದ್ದಾರೆ. ಆವಾಗ ಎಣ್ಣೆ ಹೊಡಿತಾ ಗಮ್ಮತ್ತು ಮಾಡ್ತಾ ಇದ್ದಾರೆ ನೋಡಿ. ವಯಸ್ಸಾದ ಮೇಲೆ ಈ ಥರ ಖುಷಿಯಲ್ಲಿರ್ಬೇಕಂತೇಳಿ ಮದ್ಯಪಾನ ಎಲ್ಲ ಮಾಡಬೇಕಾಗಿಲ್ಲ. ಹೀಗೆ ಆಟ ಆಡಿಕೊಂಡು ಸುತ್ತಾಡಿಕೊಂಡು ಗಮ್ಮತ್ತಲ್ಲಿ ಇರ್ಬೋದು ಜೀವನದಲ್ಲಿ. ಇವಾಗ 7:45 ಸಂಜೆ ನೋಡಿ, ಕ್ಲಾಕ್ ಕೂಡ ಇದೆ ಇದರಲ್ಲಿ. ಇದು ಈ ಊರಿದ್ದು ಸ್ಕೂಲ್. ಇದು ಇವಾಗ ಬಂದಿದೆ, ಅಂದರೆ ಇವಾಗ ನಾವು ಬಂದಿದ್ದು ಸಂಜೆ ಅಲ್ವಾ, 7:45 ಈವ್ನಿಂಗ್. ಈ ಕಡೆ ಮಕ್ಕಳು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ, ಬೆಳಿಗ್ಗೆ ನೋಡಬೇಕು. ಮತ್ತು ಮಕ್ಕಳಿಗೆ ಆಡಲಿಕ್ಕೆ ನೋಡಿ, ಇಲ್ಲಿ ಗ್ರೌಂಡು ಎಲ್ಲ ಕಾಂಕ್ರೀಟ್ ಹಾಕಿ ಮಾಡಿದ್ದಾರೆ. ಇದು ಕಮ್ಯುನಿಟಿ ಎಜುಕೇಷನ್ ಸೆಂಟರ್, ಮೋಸ್ಟ್ಲಿ ಹಾಸ್ಟೆಲ್ ಇದೆ ಕಾಣ್ತದಲ್ವಾ. ಸಂಧ್ಯಾ, ಇಲ್ಲಿಗೆ ಎಂಡ್ ಇದು ಸಿಟಿ. ಅದೇ ಇಲ್ಲಿಗೆ ಎಂಡ್ ಅಲ್ವಾ ಇದು ಸಿಟಿ? ಇಲ್ಲಿಗೆ ಇನ್ನೂ ಮುಂದೆ ಹೋಗ್ತದೆ, ಅದೇ ಅಲ್ವಾ? ಅಲ್ಲಿಗೆ ಎಂಡ್ ಇರೋ ಒಂದೇ ರೋಡು, ಒಂದು ಫುಲ್ ರೋಡು, ಒಂದು ಸಿಟಿ ಅಷ್ಟೇ. ಬಟ್ ಭಾಳ ಚೆನ್ನಾಗಿದೆ ಮಾತ್ರ ಸಿಟಿ. ತುಂಬ ಮನೆಗಳಿದ್ದಾವೆ ಇಲ್ಲಿ ನೋಡಿ. ಮನೆ ಹತ್ರ ಎಲ್ಲ ಅವರು ಎಷ್ಟು ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ. ಅವರವರ ಮನೆ ಹತ್ರ ಅವರೇ ಕ್ಲೀನ್ ಮಾಡೋದು. ಗಿಡ ಕಟ್ಟಿಂಗ್ ಕೂಡ ಇದು ಅವರೇ ಮಾಡೋದಂತೆ. ಇದು ಪಾರ್ಕಿದ್ದು ಇದಿರ್ಬೋದು, ಅವ್ರದ್ದು ಕೌನ್ಸಿಲ್ ಅವ್ರು ಮಾಡ್ತಾರೆ. ಬಟ್ ಮನೆ ಹತ್ರ ಹೊರಗೆಲ್ಲ ಇರ್ತದಲ್ಲ, ಅದೆಲ್ಲ ಅವರೇ ಮಾಡೋದಂತೆ. ಗ್ರ್ಯಾಂಡ್ ಪಾರ್ಕ್ ಬೌಲಿಂಗ್ ಕ್ಲಬ್ ಪಾರ್ಕ್ ಎಷ್ಟು ಚೆನ್ನಾಗಿದೆ. ಊರಲ್ಲಿ ಏನೇನೆಲ್ಲ ಇದೆ ಅಂತೇಳಿ ನೋಡಲಿಕ್ಕೆ ಸಿಕ್ತು ನಮಗೆ. ನೋಡಿ, ಇದು ಸ್ಕೂಲ್ 1926 ಸ್ಟಾರ್ಟ್ ಆಗಿದೆ ನೋಡಿ. 1926. ಅದಕ್ಕೆ ಇದು ಸ್ವಲ್ಪ ಬಿಲ್ಡಿಂಗ್ ಹೊಸದಿದೆ. 1926 ಸ್ಟಾರ್ಟ್ ಆದದ್ದು ಸ್ಕೂಲ್, ಮೇನ್ ಎಂಡ್. ಪ್ರೈಮರಿ ಸ್ಕೂಲ್. ಅದೇ ಅಂಗಳ ಎಲ್ಲ ಚೆನ್ನಾಗಿದೆ, ಮಕ್ಕಳಿಗೆ ಆಡಲಿಕ್ಕೆಲ್ಲ ಒಳ್ಳೆ ಸ್ಪೇಷಿಯಸ್ ಇದೆ. ಮತ್ತು ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಎಲ್ಲ ಹಾಕಿದ್ದಾರೆ ನೋಡು. ಇಲ್ಲಿ ಅಪಾರ್ಟ್ಮೆಂಟ್ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟೇ ಇಲ್ಲ. ಯಾಕೆಂದರೆ ಇವಾಗ ನಾವು ನಿಂತಿರೋದು 3 ಫ್ಲೋರ್ ಇದ್ದು ಬಿಲ್ಡಿಂಗ್, ಅದರಲ್ಲಿ ಲಿಫ್ಟ್ ಇಲ್ಲ. ಈ ಊರಲ್ಲಿ ಜನಸಂಖ್ಯೆ ಮಾತ್ರ ತುಂಬ ಕಡಿಮೆ, ಆದರೆ ಇಲ್ಲಿ ಪಕ್ಷಿಗಳು ತುಂಬ ಜಾಸ್ತಿ. ಸೀಗಲ್ ಅಥವಾ ಸಮುದ್ರ ಪಕ್ಷಿ ಅಂತೇಳಿ ಹೇಳ್ತಾರೆ, ಬಟ್ ಇದು ಡೇ ಆ್ಯಂಡ್ ನೈಟ್ ಇಲ್ಲಿ ಅಳ್ತಾ ಇರ್ತದೆ. ಇದರದ್ದೇ ಸೌಂಡ್ ಜಾಸ್ತಿ ನೋಡಿ. ನಮ್ಮ ವಿಡಿಯೋದಲ್ಲಿ ಗೊತ್ತಾಗ್ತದೆ ನಿಮಗೆ. ಹಳೇ ಊರು ಇದು ನೋಡಿ, ಎಷ್ಟಿದ್ದಾವೆ ನೋಡಿ.
ಈ ರೌಂಡ್ ಅಬೌಟಿಂದ ಸೀದಾ ಒಳಗೆ ಬಂದರೆ ಇಲ್ಲಿಂದ ಸಿಟಿ ಸ್ಟಾರ್ಟ್ ಆಗ್ತದೆ. ಇಲ್ಲಿಂದ ಸಿಟಿ ಸ್ಟಾರ್ಟ್ ಆಗಿಬಿಟ್ಟು ಈ ಥರ ಇಲ್ಲೊಂದು ಗಾರ್ಡನ್ ಇದೆ. ಆ ನಂತರ ಇದು ಸಿಟಿ ಸ್ಟಾರ್ಟಿಂಗ್ ಪಾಯಿಂಟ್. ಇಲ್ಲಿಂದ ಹಿಂಗೆ ಸಿಟಿ ಮುಂದೆ ಹೋಗ್ತಾ ಇರ್ತದೆ. ಈ ಥರ ಎಲ್ಲ ಪಾರ್ಕಿಂಗ್ ಮಾಡಲಿಕ್ಕಿಲ್ಲ ಇಲ್ಲಿ, ಬಟ್ ಇವರು ಮಾಡ್ತಾ ಇದ್ದಾರೆ. ಈ ರೋಡಲ್ಲಿ ನಾವು ಇಷ್ಟು ಮನೆ ನೋಡಿದ್ವಲ್ಲ, ಯಾವುದಾದ್ರೂ ಮನೆಯಲ್ಲಿ ಹೊರಗೆ ಯಾರನ್ನಾದ್ರೂ ನೋಡಿದ್ದೇವ ನಾವು? ಒಬ್ಬರಾದ್ರೂ ಕಾಣ್ತಾರ? ದೇವರಿಗೆ ಗೊತ್ತು. ನಾವಿಬ್ಬರೇ ನಡ್ಕೊಂಡು ಹೋಗೋದು ಕಾಣ್ತದೆ ಅಷ್ಟೇ. ನಿಮಗೆ ಇದರಲ್ಲಿ ಯಾರು ಅಲ್ಲ ಇರ್ಬೋದು. 8 ಗಂಟೆ 8:05 ಆಯ್ತು. ಅದೇ 8:05 ಆಯ್ತು. ಬೆಳಕು ಹೆಂಗಿದೆ ಇನ್ನೂ ಕೂಡ. ಸಂಜೆ ಸಾಧಾರಣ 5 ಗಂಟೆ ತನಕ ಇಲ್ವಾ? ಮತ್ತೆ ಆದರೆ ಏನಂತ ಹೇಳಿದ್ರೆ ಯಾರೂ ಇಲ್ಲ ಮನೆ ಹೊರಗೆ ಬಿಡು. ರೋಡಲ್ಲಿ ಕೂಡ ಒಬ್ಬ ಮನುಷ್ಯ ಇಲ್ಲ. ನಾವಿಬ್ಬರು ಬಿಟ್ಟರೆ ರೋಡಲ್ಲಿ ಬೇರೆ ಯಾರೂ ಇಲ್ಲ ನೋಡಿ. ಖಾಲಿ. ಎಲ್ಲೋ ಒಂದೊಂದು ಕಾರ್ ಹೋಗ್ತಾ ಇರ್ತದೆ. ಇಲ್ಲಿ ಮನೆ ಒಳಗೆ ಯಾರೋ ಮಾತಾಡೋದು ಕೇಳಿಸ್ತದೆ. ಈ ರೋಡಲ್ಲೆಲ್ಲ ಇಂಥ ಬಂಗ್ಲೆಗಳೇ ಇದ್ದಾವೆ. ಎಲ್ಲ ಹಳೆಯದೇ. ಡಿಸೈನ್ ಚೇಂಜ್ ಇದೆ. ಆರ್ಕಿಟೆಕ್ಚರ್ ಎಲ್ಲ ಸೇಮ್ ಆಲ್ಮೋಸ್ಟ್. ಎಲ್ಲ ಪಿಕ್ಚರ್ಡ್ ರೂಪೇ. ಬಟ್ ಏನಂತ ಹೇಳಿದರೆ ಡಿಸೈನ್ ಸ್ವಲ್ಪ ಚೇಂಜ್ ಇದೆ. ಒಂದರ ಥರ ಒಂದಿಲ್ಲ ನೋಡಿ. ಇದರದ್ದೊಂದು ಡಿಸೈನ್ ನೋಡು, ಸ್ವಲ್ಪ ವಿಚಿತ್ರ ಇದೆ ಇದು. ಈ ಬಂಗ್ಲೆ ನೋಡಿ 1891 ಕಟ್ಟಿರೋದಂತ ಇಲ್ಲಿ ಬರೆದಿದ್ದಾರೆ. 1891 ಕಟ್ಟಿರೋದು. ಹಿಂಗಿದೆ ಇವಾಗಲೂ ಕೂಡ. ಮೇಂಟೆನೆನ್ಸ್ ಮಾಡಿರ್ತಾರೆ. ಆದರೂ ಕೂಡ ಇಷ್ಟು ವರ್ಷ ಅದು ಬಂದಿದೆ ಅಂತ ಹೇಳಿದ್ರೆ ಗ್ರೇಟ್. ಆವಾಗದ್ದು ಕನ್ಸ್ಟ್ರಕ್ಷನ್ ಯಾವ ಥರ ಇರ್ಬೋದು. ಇದು ನೋಡಿ ಒಂದು ಕೆಫೆ. ಇದು 1496 ಓಪನ್ ಆಗಿದ್ದಂತೆ. ಇದು ಇವಾಗಲೂ ಇದೆ ನೋಡಿ. ಈ ಮನೆಯವ್ರದ್ದು ಪಾರ್ಕ್ ಅದು, ಇಂಡಿವಿಜುವಲ್ ಪಾರ್ಕ್ ಅದು ನೋಡಿ. ಅದಕ್ಕೆ ಕಾಂಪೌಂಡ್ ವಾಲೆಲ್ಲ ಹಾಕಿದ್ದಾರೆ ನೋಡು. ಅಲ್ಲ, ಗುಡ್ಡದ ಮೇಲೆ ಕೂಡ ಹೆಂಗೆ ಪಾರ್ಕ್ ಮಾಡ್ಬೋದು ಅಂತೇಳಿ ಇವ್ರು ತೋರಿಸ್ಕೊಟ್ಟಿದ್ದಾರೆ ನೋಡಿ. ಈಗ ಬ್ಯಾಂಗ್ಳೂರಲ್ಲೂ ಮಾಡ್ತಾರಲ್ಲ, ಗುಡ್ಡದ ಮೇಲೆ ಫ್ಲಾಟ್ ಕಟ್ಟೋದಿಲ್ವಾ? ಅದೇ ಗುಡ್ಡದ ಮೇಲೆ ಈಗ ಬ್ಯಾಂಗ್ಳೂರಲ್ಲಿ ಫ್ಲಾಟ್ ಕಟ್ಟೋದಿಲ್ವಾ? ಅದೇ ಥರ ಇವರು ಪಾರ್ಕ್ ಮಾಡಿದ್ದಾರೆ ಖಾಲಿ ಜಾಗವನ್ನು. ಅವ್ರದ್ದೇ ಇರ್ಬೋದು, ಲ್ಯಾಂಡ್ ತುಂಬ ಇರ್ಬೋದು ನೋಡಿ. ಯಾವ ಥರ ಮಾಡಿ ಇಟ್ಟಿದ್ದಾರೆ ನೋಡಿ. ಎಲ್ಲ ಕಟ್ಟಿಂಗ್ ಎಲ್ಲ ಮಾಡಿ ಚೆಂದ ಮಾಡಿದ್ರು. ರೋಡಲ್ಲಿ ಎಷ್ಟು ಮಾರ್ಕಿಂಗ್ ಇದೆ ಅಂದರೆ, ಈ ಥರ ಮಾರ್ಕಿಂಗ್ ಇದ್ದರೆ ಸ್ಟಾಪ್ ಮಾಡಲಿಕ್ಕಿಲ್ಲ ಅಂತೇಳಿ ರೋಡಲ್ಲಿ. ಅಂದರೆ ಕಂಟಿನ್ಯೂಸ್ ಬರ್ಬೋದು, ಬಟ್ ಸ್ಟಾಪ್ ಮಾಡುವಂಗಿಲ್ಲ ತುಂಬ ಹೊತ್ತು. ಈಗ ರೋಡ್ ಸೈಡಲ್ಲಿ ಕಾರ್ ನಿಲ್ಲಿಸಿ ಸ್ಟಾಪ್ ಮಾಡಿಬಿಟ್ಟು ಒಂದು ಬ್ರೆಡ್ ತಗೊಂಡ್ಬರ್ತೇನೆ, ಇಲ್ಲ ಒಂದು ಸಿಗರೇಟ್ ತಗೊಂಡು ಬರ್ತೇನೆ ಅಂತೇಳಿ ಹೋಗ್ಲಿಕ್ಕೆ ಆಗೋದಿಲ್ಲ.
ಪಕ್ಷಿಗಳು ಜಾಸ್ತಿ ಇಲ್ಲಿ. ಇದೇ ಹೋಟ್ಲಲ್ಲಿ ನಾವು ಇವತ್ತು ಸ್ಟೇ ಮಾಡ್ತಾ ಇರೋದು, ಹೋಟೆಲ್ ಕಾಲ್ಟನ್ ಅಂತ ಹೇಳ್ಬಿಟ್ಟು. ಎಲ್ಲ ಚೆಕ್ಕಿನೆಲ್ಲ ಆಯ್ತು ನಮ್ಮದು. ಇವಾಗ ಹೊರಗೆ ಹೋಗ್ಬಿಟ್ಟು ತಿಂಡಿ ಎಲ್ಲ ತಿನ್ಕೊಂಬಂದ್ವಿ. ಇವಾಗ ಹಿಂಗೇನೆ ಒಂದು ಹಳೇದು ಹೋಟೆಲ್ ಇದ್ದು, ಹಾಗೆ ನನ್ನ ಫ್ರೆಂಡ್ಸ್ಗೆಲ್ಲ ಈ ಹೋಟ್ಲು ತೋರಿಸುವ ಅಂತ ಹೇಳಿಬಿಟ್ಟು ಒಂದು ಹೋಟ್ಲಿದ್ದೊಂದು ಔಟ್ಸೈಡ್ ಒಂದು ವಿಡಿಯೋ ಮಾಡುವ ಅಂತೇಳಿ ಮಾಡ್ತಾ ಇದ್ದೇನೆ. ಈ ಹೋಟ್ಲಿಗೆ ಅವರು ನಮಗೆ ಚಾರ್ಜ್ ಮಾಡಿದ್ದು 105 ಪೌಂಡ್, ಇಂಡಿಯನ್ ರುಪೀಸಲ್ಲಿ 12,600 ರೂಪಾಯಿ ಆಯಿತು. ಸೊ ಪರವಾಗಿಲ್ಲ, ಇಲ್ಲಿ 12,600 ರೂಪಾಯಿ ಚೀಪೇ. ಯಾಕೆಂತ ಹೇಳಿದ್ರೆ ಇಲ್ಲಿ ಮಿನಿಮಮ್ 100 ಪೌಂಡ್ ಇರ್ತದೆ. ಫಸ್ಟ್ ಟೈಮ್ ಸ್ಕಾಟ್ಲ್ಯಾಂಡಲ್ಲಿ ಒಂದು ಹೋಟ್ಲಲ್ಲಿ ನಾವು ಫ್ಯಾನ್ ಇಟ್ಟದ್ದು ನೋಡಿದ್ವಿ. ಇಲ್ಲಿ ಹೋಟ್ಲಲ್ಲಿ ಫ್ಯಾನು ಇಲ್ಲ, ಎ ಸಿನೂ ಇಲ್ಲ, ಹಂಗೆ ಮಲ್ಕೋಬೇಕು. ನಮ್ಮ ಹೋಟ್ಲ ಒಳಗಿಂದ ತೆಗೆದಂಥ ವ್ಯೂ ಇದು. ಸಿಟಿ ಸೆಂಟ್ರಲ್ ಇದೆ ಈ ಹೋಟ್ಲ. ಎಲ್ಲ ಶಾಪ್ಸ್ ಎಲ್ಲ ಪಕ್ಕದಲ್ಲೇ ಇದೆ, ಏನು ದೂರ ಹೋಗ್ಬೇಕಾಗಿಲ್ಲ. ಪಾರ್ಕಿಂಗ್ ಮಾತ್ರ ಸ್ವಲ್ಪ ದೂರ, ಅದು ಪಾರ್ಕಿಂಗ್ ಸಪ್ರೇಟ್ ಪಾರ್ಕಿಂಗ್ ಲಾಟ್ ಇದೆ, ಅಲ್ಲಿ ತಗೊಂಡೋಗಿ ಹಾಕ್ಬೋದು. ಅದು ಗವರ್ಮೆಂಟ್ ಇದ್ದು, ಏನು ಹೆದರಿಕೆ ಇಲ್ಲ. ಈ ನಮ್ಮ ಫಾರೆಸ್ಟ್ ಸಿಟಿದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.